ಕೆಪಿ ಪೂರ್ಣಚಂದ್ರ ತೇಜಸ್ವಿ ಬಹುಮುಖ ವ್ಯಕ್ತಿತ್ವದವರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಮಷ್ಟಿ ಜೀವಿಗಳಲ್ಲಿನ ಸಮಾನತೆಯನ್ನು ಪ್ರತಿಪಾದಿಸುವ ಪರಿಸರ ಕೇಂದ್ರಿತ ಕಥನಗಳನ್ನು ಕಟ್ಟಿದ್ದಷ್ಟೇ ಅಲ್ಲದೆ ಪರಿಸರ ಪ್ರಿಯನಾಗಿ, ಕೃಷಿಕನಾಗಿ, ಸಾಹಿತಿಯಾಗಿ, ಪಕ್ಷಿ ತಜ್ಞನಾಗಿ, ಪ್ರಕೃತಿ ತಜ್ಞನಾಗಿ, ಅತ್ಯುತ್ತಮ ಛಾಯಾಗ್ರಾಹಕನಾಗಿ, ವಿಜ್ಞಾನಿಯಾಗಿ, ವಿದ್ವಾಂಸನಾಗಿ ಹಲವಾರು ಬದುಕುಗಳನ್ನು ತಮ್ಮ ಜೀವನಾವಧಿಯಲ್ಲಿ ಶೋಧಿಸಿ, ಸಾಧಿಸಿ ಇತರರಿಗೂ ಅರಿವಾಗಲೆಂದು ತಮ್ಮ ಕೃತಿಗಳಲ್ಲಿ ದಾಖಲಿಸಿದವರು. ಇಂತಹ ಅಪ್ರತಿಮ ಪ್ರತಿಭೆಯ ವ್ಯಕ್ತಿ ಚಿತ್ರಣವನ್ನು ಕೆಲವು ಸಂಚಿಕೆಗಳಲ್ಲಿ ಬಿಚ್ಚಿಡುವ ಪ್ರಯತ್ನ ತೇಜಸ್ವಿ ಎಂಬ ವಿಸ್ಮಯ ಸಾಕ್ಷ್ಯಚಿತ್ರ ಸರಣಿ. ಮಾಧ್ಯಮ ನಿಕಟದಿಂದ 2018ರಿಂದ ನಾವು ವ್ಯಕ್ತಿ ಚಿತ್ರಣಗಳು, ಸಾಕ್ಷ್ಯಚಿತ್ರಗಳು ನಮ್ಮ ಪ್ರೊಡಕ್ಷನ್ ಮಾಡ್ತಾ ಬರ್ತಾ ಇದ್ದೀವಿ. ಆ ಸಾಕ್ಷ್ಯಚಿತ್ರಗಳಲ್ಲಿ ತುಂಬಾ ವಿಶಿಷ್ಟವಾದದ್ದು ತೇಜಸ್ವಿ ಎಂಬ ವಿಸ್ಮಯ ಈ ಸಾಕ್ಷ್ಯಚಿತ್ರ. ಮಾಧ್ಯಮ ಅನೇಕ ಸಂಸ್ಥೆ ನಿರ್ಮಾಣದ 6 ಕಂತುಗಳ ತೇಜಸ್ವಿ ಎಂಬ ವಿಸ್ಮಯ ಬೃಹತ್ ಸಾಕ್ಷ್ಯಚಿತ್ರ ಸರಣಿಯ ಮೂಲ ಉದ್ದೇಶ ತೇಜಸ್ವಿಯವರ ಬದುಕು, ಬರಹ ಮತ್ತು ವಿಚಾರಧಾರೆಗಳನ್ನು ದೃಶ್ಯ ಮಾಧ್ಯಮದ ಮೂಲಕ ಅನಾವರಣಗೊಳಿಸುವುದು. ಮಾಧ್ಯಮ ಅನೇಕ ಸಂಸ್ಥೆಯ ಮುಖ್ಯಸ್ಥರಾದ ಅರವಿಂದ್ ಮೋತಿ ಅವರು ಸಾಕ್ಷ್ಯಚಿತ್ರದ ಬಗ್ಗೆ ಹೇಳುವುದು ಹೀಗೆ. ಇದನ್ನು 2020ರಲ್ಲಿ ನಾವು ಶುರು ಮಾಡಿದ್ದು. ಸಾಕ್ಷ್ಯಚಿತ್ರ ಈಗ ತೇಜಸ್ವಿ ಅವರ ಪರ್ಸನಾಲಿಟಿ ಅಂತ ನೋಡಿದಾಗ ಅವರು ಒಂದೇ ಜೀವಮಾನದಲ್ಲಿ ಒಂದು ಹಲವು ಬದುಕುಗಳನ್ನ ಬದುಕಿದವರು. ಸೊ ಅವರು ಲೇಖಕರು, ಸಾಹಿತಿಗಳು, ಛಾಯಾಚಿತ್ರಗಾರರು, ಆಮೇಲೆ ಕಲಾವಿದರು, ಪೇಂಟಿಂಗ್ ಮಾಡಿದ್ದಾರೆ. ಜೊತೆಗೆ ಅವರು ಅವ್ರದ್ದು ಬೇರೆ ವಿಜ್ಞಾನದ ಕಡೆಗೆ ಒಂಥರ ವಿಜ್ಞಾನಿ ಅಂತಾನೆ ಹೇಳ್ಬೋದು. ಆಮೇಲೆ ಚಳವಳಿಗಾರ ಕೂಡ ಅವರು. ಸೊ ಹಾಗಾಗಿ ಅವ್ರದ್ದು ತುಂಬಾ ಅಂದ್ರೆ ತುಂಬಾ ಫೆಸೆಟ್ಸ್ ಗಳಂತಾರೆ, ಮಲ್ಟಿ ಫೆಸೆಟೆಡ್ ಪರ್ಸನಾಲಿಟಿ ಅಂತಾರೆ. ಸೊ ಆ ಉದ್ದೇಶದಿಂದ ಈ ವ್ಯಕ್ತಿತ್ವ ತುಂಬಾ ವಿಶಿಷ್ಟವಾದ್ದು. ಸೊ ಆದ್ರಿಂದ ಇದನ್ನು ನಾವು ಸಾಧಾರಣವಾಗಿ ಬೇರೆ ಸಾಕ್ಷ್ಯಚಿತ್ರಗಳು ಮತ್ತೆ ವ್ಯಕ್ತಿ ಚಿತ್ರಣಗಳು ಮಾಡ್ತೀವಲ್ಲ, ಅದಕ್ಕಿಂತ ನಾವು ಸ್ವಲ್ಪ ವಿಭಿನ್ನವಾಗಿ ಮಾಡಬೇಕು ಅಂತ ಇದನ್ನು ನಾವು ಬೃಹತ್ ಸಾಕ್ಷ್ಯಚಿತ್ರ ಮಾಡಬೇಕು ಅಂತ ನಿರ್ಧಾರ ಮಾಡಿ ಅದನ್ನು ಮಾಡಿದ್ದು. ಈ ಸಾಕ್ಷ್ಯ ಚಿತ್ರದಲ್ಲಿ ತೇಜಸ್ವಿಯವರ ಬಗ್ಗೆ 30ಕ್ಕೂ ಹೆಚ್ಚು ಗಣ್ಯರು, ಕುಟುಂಬ ಸದಸ್ಯರು ಮತ್ತು ಆಪ್ತ ಸ್ನೇಹಿತರು ತೇಜಸ್ವಿಯವರೊಂದಿಗಿನ ತಮ್ಮ ನೆನಪು, ಅನುಭವ, ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಈ ಸರಣಿಯ ಪ್ರಾಸ್ತಾವಿಕ ಕಂತು ತೇಜಸ್ವಿ ಎಂಬ ವಿಸ್ಮಯ ಸಾಕ್ಷ್ಯ ಚಿತ್ರದ ಮುನ್ನುಡಿ ಈಗಾಗಲೇ ಬಿಡುಗಡೆಯಾಗಿದ್ದು, ಓದುಗರು, ಸಾಹಿತ್ಯಾಭಿಮಾನಿಗಳು, ವೀಕ್ಷಕರು ಬಹು ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಆಮೇಲೆ ಈ ಸಾಕ್ಷ್ಯಚಿತ್ರದಲ್ಲಿ ಹೆಚ್ಚು ಕಮ್ಮಿ 30ಕ್ಕಿಂತ ಜಾಸ್ತಿ ಅವರ ಗಣ್ಯ ವ್ಯಕ್ತಿಗಳು, ವರ್ಣಾಳಿಗಳು ಮತ್ತೆ ಅವರ ಕುಟುಂಬ ವರ್ಗದವರು, ಅವರೆಲ್ಲ ಅವ್ರ ಜೊತೆಗೆ ಇದ್ದಂತ ಬಾಂಧವ್ಯ, ಅವ್ರ ಜೊತೆಗೆ ಆದಂತ ಅನುಭವಗಳು, ಆಮೇಲೆ ನೆನಪುಗಳನ್ನ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅದನ್ನ ನೆರೇಟಿವ್ ತರ ಅವರ ಹುಟ್ಟಿನಿಂದ ಅವರು ಕುವೆಂಪು ಅವರ ಸಂಕಲ್ಪದಿಂದ ಅವರು ಹುಟ್ಟಿ ಬಂದಿದ್ದು, ಅಲ್ಲಿಂದ ಅವರ ಕೊನೆ, ಅವರ ವರ್ಕ್ಸ್, ಆಮೇಲೆ ಅವರ ಪರ್ಸನಾಲಿಟಿ, ಇದನ್ನೆಲ್ಲ ಆ ಸಾಕ್ಷ್ಯಚಿತ್ರದಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಇದೀಗ ಸಾಕ್ಷ್ಯಚಿತ್ರ ಸರಣಿಯು 28ನೇ ಜುಲೈ 2024ರಂದು ಭಾನುವಾರ ಬೆಳಗ್ಗೆ 10 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಮಲ್ಲೇಶ್ವರಂನ ಹಾಲಿ ಶಾಸಕರುಗಳಾದ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಅವರಿಂದ ಲೋಕಾರ್ಪಣೆಯಾಗಲಿದೆ. 29 ಜುಲೈ 2024ರಂದು ಸೋಮವಾರ ಮಧ್ಯಾಹ್ನ 12ರಿಂದ 1:30ರವರೆಗೆ ಸಾಕ್ಷ್ಯಚಿತ್ರ ಸರಣಿಯನ್ನು ಪ್ರದರ್ಶಿಸಲಾಗುತ್ತದೆ. ಹಲವು ವಿಶೇಷತೆಗಳ ತೇಜಸ್ವಿ ಎಂಬ ವಿಸ್ಮಯ ಸಾಕ್ಷ್ಯಚಿತ್ರ ಸರಣಿಯ ಮೂಲಕ ತೇಜಸ್ವಿಯವರ ಜೀವನ ಮತ್ತು ಕೃತಿಗಳನ್ನು ಸಂಸ್ಮರಿಸಲು, ಆಚರಿಸಲು ಮಾಧ್ಯಮ ಅನೇಕ ಸಂಸ್ಥೆ ತಮ್ಮೆಲ್ಲರನ್ನೂ ಆದರ ಪೂರ್ವಕವಾಗಿ ಆಹ್ವಾನಿಸುತ್ತದೆ. ತೇಜಸ್ವಿ ಅವರ ಬಗ್ಗೆ ಒಂದು ಮೆಸೇಜ್, ಆ ಮೆಸೇಜ್ ನ ಇದರಲ್ಲಿ ನಾವು ಹಿಡಿಯಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಎಷ್ಟು ಯಶಸ್ವಿಯಾಗಿದ್ದೀವಿ ಅನ್ನೋದು ನಾವು ಜನಗಳು ನೋಡಿ